ನಮಸ್ಕಾರ. ಇವತ್ತಿನ ದಿನ ಧನುಸ್ಸು ರಾಶಿ ಭವಿಷ್ಯ ಜುಲೈ ಮಾಸ 2026 ಈ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜುಲೈ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಅಂದುಕೊಂಡ ಕಾರ್ಯದಲ್ಲಿ ಸಂಪೂರ್ಣವಾದ ಜಯವನ್ನು ಸಿಗುವಂಥ ಯೋಗ ಕಂಡರೂ ಕೂಡ, ಆದರೆ 6ನೇ ಭಾವದಲ್ಲಿರ್ತಕ್ಕಂಥ ಗುರು ಸ್ವಲ್ಪ ನಿಮಗೆ ಅಡೆತಡೆಗಳನ್ನು ಮಾಡ್ತಾನೆ. ಯಾವ ಕ್ಷೇತ್ರದಲ್ಲಿ ಮಾಡ್ತಾನೆ ಅನ್ನೋದಾದರೆ, ಸ್ವಲ್ಪ ನಿಮಗೆ ಹಣಕಾಸಿನ ಕ್ಷೇತ್ರದಲ್ಲಿ ಮಾಡ್ತಾನೆ, ಜೊತೆಗೆ ಉದ್ಯೋಗ ಮಾಡ್ತಕ್ಕಂಥವರಿಗೆ, ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ನಕಾರಾತ್ಮಕವಾದಂಥ ಫಲಗಳನ್ನು ಕೊಡ್ತಾನೆ. ಅದರ ಜೊತೆಗೆ ವ್ಯಾಪಾರ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಅಂದರೆ ಈ ಹಾರ್ಡ್ ವರ್ಕ್, ಅಂದರೆ ಹಾರ್ಡ್ವೇರ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅನಾವಶ್ಯಕವಾಗಿ ಧನನಾಶ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕೆಂದರೆ ಅರ್ಧಾಷ್ಟಮ ಶನಿಯ ಪ್ರಭಾವ ಈ ರಾಶಿಯವರಿಗೆ ಇರ್ತಕ್ಕಂಥ ಕಾರಣದಿಂದ, ಮತ್ತು ಕುಜ ಅಂತಕ್ಕಂಥ ಗ್ರಹ ಮುಖ್ಯವಾಗಿ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸ್ವಲ್ಪ ಋಣಬಾಧೆ, ಕಾರಣ ಇಲ್ಲದೆ ಸಾಲ ಮಾಡ್ತೀರಾ, ಅರ್ಥ ಇಲ್ಲದೆ ಸಾಲ ಕೊಡುವಂಥ ಯೋಗ ಅಥವಾ EMI ಕಟ್ಟುವಂಥದ್ರಲ್ಲಿ ಕೊರತೆ, ಈ ರೀತಿಯಾಗಿ ಹಣದಲ್ಲಿ ಕೊರತೆ ಬರ್ತಕ್ಕಂಥದ್ದಿದೆ. ಆದಾಯಕ್ಕಿಂತಲೂ ವೆಚ್ಚ ಜಾಸ್ತಿ ಆಗತಕ್ಕಂಥದ್ದು ಧನುಷ ರಾಶಿಯವರಿಗೆ. ಮುಖ್ಯ ಬುಧ ಈ ರಾಶಿಯವರಿಗೆ ಭಾಗ್ಯೋದಯವನ್ನು ಕಾಲವನ್ನು ಕೊಡ್ತಾನೆ. ಆದರೆ ಎಲ್ಲ ಕಡೆ ಚೆನ್ನಾಗಿದ್ದರೂ ಕುಟುಂಬದಲ್ಲಿ ಮಾತ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದರೆ ಬುಧಾದಿತ್ಯ ಯೋಗದಲ್ಲಿ ಇರೋದರಿಂದ ನೀವು ಕುಟುಂಬದಲ್ಲಿ ಪರಸ್ಪರ ಹೊಂದಾಣಿಕೆ, ನಿಮಗೆ ಧೈರ್ಯ, ಸಾಹಸ, ನಿಮ್ಮ ಸಂಗಾತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಿಮ್ಮಲ್ಲಿ ಒಂದು ಪ್ರೋಗ್ರೆಸ್ ಅಂತಕ್ಕಂಥ ಕಾಣ್ತೀರಾ. ಯಾವ ಸೋಲಿದ್ದರೂ ಕೂಡ ಆ ಸೋಲಿನಲ್ಲಿ ಅವರ ಸಹಕಾರ ನಿಮಗೆ ಖಂಡಿತ ಸಿಗುತ್ತೆ. ಮುಖ್ಯವಾಗಿ ನಿಮಗೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಬಂದಾಗ ಬುಧ ಮತ್ತು ರವಿ ಅಷ್ಟೊಂದು ಫಲಗಳನ್ನು ಕೊಡೋದಿಲ್ಲ. ಕಾರಣ ಏನಂದರೆ, ಅವರು ಉದ್ಯೋಗ ಮಾಡಬೇಕು, ಅನಂತರ ಪ್ರೀತಿ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಅನಂತರ ಮದುವೆ ಮಾಡ್ಕೋಬೇಕು, ಇಂಥ ಒಂದು ಸ್ಥಿತಿಯಲ್ಲಿ ತಾವಿರ್ತೀರಾ. ಹಾಗಾಗಿ ಪ್ರೀತಿಗಿಂತಲೂ ನಿಮಗೆ ಉದ್ಯೋಗ ಮತ್ತು ಶೈಕ್ಷಣಿಕ ಬದುಕನ್ನು ಇದ್ದಲ್ಲಿ, ಅಂದರೆ ಶೈಕ್ಷಣಿಕವಾಗಿ ಬೆಳಿಬೇಕಂದವರು ಕೂಡ ಮುಖ್ಯವಾಗಿ ನೀವು ಶಿಕ್ಷಣದ ಕಡೆ ಗಮನ ಕೊಡಿ, ಉದ್ಯೋಗದ ಕಡೆ ಗಮನ ಕೊಡಿ, ಹಣ ಸಂಪಾದನೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಿಮ್ಮ ಧನುಸ್ಸು ರಾಶಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.